ವೃಷಭ ರಾಶಿಯಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಇದೆ 100%. ವೃಷಭ ರಾಶಿಗೆ ವಿಪರೀತ ರಾಜಯೋಗವನ್ನು ಕೊಡ್ತಾ ಇದೆ. ಈ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಆದರೆ ತುಂಬ ರಾಜಯೋಗ ಇದೆ. ಶುಕ್ರ ಗ್ರಹ ಭಾಳ ವೈಬ್ರೇಷನನ್ನು ಮತ್ತು ಬುಧ ಗ್ರಹ ಸೂರ್ಯ ಗ್ರಹ ಎಲ್ಲ ವ್ಯಯಸ್ಥಾನಕ್ಕೆ ಬರ್ತಾನೆ. ತುಂಬ ರಾಜಯೋಗ ಬಂದು ಕೂಡ ನೀವು 15ನೇ ತಾರೀಕು ಏಪ್ರಿಲ್ ಆದಮೇಲೆ ನಿಮಗೆ ತಾಯಿಗೆ ಆರೋಗ್ಯ, ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಗಳು ಬರ್ತಿರೋದು ಮತ್ತು ಅಣ್ಣ ತಮ್ಮದಿಂದ ಜಗಳಗಳು ಇದನ್ನೆಲ್ಲ ಕೂಡ ಆಗ್ತಾಯಿದೆ. ಕುಟುಂಬದಲ್ಲಿ ಗಂಡ ಹೆಂಡತಿ ಜಗಳ ನಿಮಗೆ 100% ಹೇಳ್ತಾ ಇದ್ದೀನಿ. ನಿಮಗೆ 15ನೇ ತಾರೀಕುವರೆಗೂ ನಿಮಗೆ ವೃಷಭ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ. 15ನೇ ತಾರೀಕು ಮೇಲಿಂದ ಚೆನ್ನಾಗಿದೆ. ಅದು ಜನವರಿಯಿಂದಲೂ ಕೂಡ ಚೆನ್ನಾಗಿಲ್ಲ. ಯಾಕಂದರೆ ಶುಕ್ರ ರಾಶಾಧಿಪತಿ ವ್ಯಯಸ್ಥಾನಕ್ಕೆ ಹೋಗ್ತಾನೆ. ತುಂಬ ಡೇಂಜರ್ ಅಂತ ಹೇಳ್ತಿದ್ದೆ. ವೃಷಭ ರಾಶಿಯವರು ಟೈಮ್ ತುಂಬ ಬ್ಯಾಡ್ ಟೈಮ್ ಆಗ್ತಾಯಿದೆ ಅಂತ ಹೇಳುತ್ತೆ. ಈ ಜನವರಿಯಿಂದಲೇ ನಿಮ್ಗೆ ಸ್ಟಾರ್ಟ್ ಆಯಿತು. ಯಾಕಂದರೆ ರಾಶಾಧಿಪತಿ 12ನೇ ಮನೆಗೆ ಹೋಗಬಾರ್ದು. ಇದೇ ಥರ 15ನೇ ತಾರೀಕಿಗೆ ಮತ್ತು 15ನೇ ತಾರೀಕು ಆದಮೇಲೆ ಸೂರ್ಯ ಮತ್ತು ಬುಧ ಇಬ್ಬರು ಕೂಡ ವ್ಯಯಸ್ಥಾನಕ್ಕೆ ಬರ್ತಾರೆ. ಇದು ವೆರಿ ಡೇಂಜರು. ವೃಷಭ ರಾಶಿಗೆ ತುಂಬ ಏಪ್ರಿಲ್ ತಿಂಗಳಿಂದ ನಿಮ್ಮ ಟೈಮ್ ತುಂಬ ಚೆನ್ನಾಗಿಲ್ಲ. ಏನೆಲ್ಲ ಇಲ್ಲಿವರೆಗೂ ಸಕಲ ಸಂಪತ್ತು ಐಶ್ವರ್ಯ ನೋಡಿದ್ರು, ಇನ್ನು ಮುಂದೆ ಎಲ್ಲ ರೀತಿಯಲ್ಲೂ ದುಃಖ ನೋವು ಎಲ್ಲ ರೀತಿಯಲ್ಲೂ ಕಾಣುತ್ತೆ. ಮತ್ತು ಸಂಪಾದನೆಯಲ್ಲಿ ಏರುಪೇರು ಆಗ್ತಾಯಿದೆ. ತುಂಬ ಇಲ್ಲಿವರೆಗೂ ಕೂಡ ನೀವು ಕನಸು ಕಂಡಿದ್ದೆಲ್ಲವೂ ಕೂಡ ನುಚ್ಚು ನೂರಾಗುತ್ತೆ ಅಂತ ಹೇಳುತ್ತೆ. ಏಪ್ರಿಲ್ ತಿಂಗಳಿಂದ ನಿಮಗೆ ಸಮಸ್ಯೆ ಮೇಲೆ ಸಮಸ್ಯೆ, ಕೋರ್ಟ್ ಕೇಸ್ಗಳು ಮತ್ತು ಜಗಳಗಳು, ಅಣ್ಣ ತಮ್ಮಂದಿರ ಜಗಳಗಳು ಮತ್ತು ಆಕ್ಸಿಡೆಂಟ್ಗಳು, ಆಪ್ರೇಷನ್ಗಳಾಗೋದು, ಆರೋಗ್ಯ ಸಮಸ್ಯೆಗಳು ಬರೋದು, ಗೆಡ್ಡೆ ಮತ್ತು ಋತುಮತಿ ತೊಂದರೆ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇವೆಲ್ಲವೂ ಕೂಡ ಕಾಣಿಸ್ಕೊತಾ ಇದೆ ಅಂತ ಹೇಳುತ್ತೆ. ಮತ್ತು ಯಾರಿಗೋ ದುಡ್ಡನ್ನು ಕೊಟ್ಟು ನೀವು ಕಳ್ಕೊತೀರಾ, ಯಾರನ್ನೋ ಸಾಲ ಕೇಳ್ತೀರಾ. ನಿಮಗೆ ಏಪ್ರಿಲ್ ತಿಂಗಳಿಂದ ಅಣ್ಣನಿಗೆ ಕೌಂಟಿಂಗ್ ಸ್ಟಾರ್ಟ್. ವೃಷಭ ರಾಶಿಗೆ ಅಣ್ಣನಿಗೆ ಅಕ್ಕನಿಗೆ ಖಂಡಿತ ಕೂಡ ತೊಂದರೆ ಮೇಲೆ ತೊಂದರೆ ಕೊಡ್ತಾಯಿದ್ದಾರೆ. ನೀವು ಹೋಗ್ಬೇಕಾರಂಥ ಒಂದು ಟೆಂಪಲ್ಲು, ಪರಿಹಾರ ಒಂದು ಮಾಡ್ಕೋಬೇಕಾದಂಥ ಟೆಂಪಲ್ಲು, ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಶುಕ್ರನ ಕಂಜನೂರು ಶುಕ್ರನ ಟೆಂಪಲ್ನ ನೀವು ದರ್ಶನ ಮಾಡಿದೆ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಹೊಡ್ತಾ ಹೋಗುತ್ತೆ. ನಿಮ್ಮನೇಲಿ ಒಡವೆ ಕಳ್ತನ ಆಗೋದು, ಮನಸ್ಥಿತಿ ಕಳ್ತನ ಆಗೋದು, ನಿಮ್ಮ ಮನಸ್ಥಿತಿನ ಯಾರೋ ಕಿತ್ಕೊಂಡು ತಿಂದ್ಬಿಟ್ಟು ಮಾರೋದು. ಅಂದರೆ ನಿಮ್ಮ ಮನಸ್ಸನ್ನು ನೀವೇನು ಹೇಳಿರಲ್ಲ ಎಲ್ಲ ಹೇಳಿದ್ದಾರೆ ಅಂತ ಹೇಳೋದು, ನಿಮ್ಮಲ್ಲಿ ಗೂಬೆ ಕೂರಿಸೋದು, ಇಂಥ ಮಣ್ಣು ತಿನ್ನೋ ಕೆಲಸ ನಿಮ್ಮ ಮೇಲೆ ಎಸಿದ್ದಾರೆ. ಖಂಡಿತ ಕೂಡ ಯಾರೋ ಬೀಡ ತಿಂದು ನಿಮ್ಮ ಅಕ್ಕದ ಮೇಲೆ ಉಗಿದೋಗ್ತಾರೆ. ಹಂಗಾಗಿ ಈ ಥರದ್ದೆಲ್ಲ ತೊಂದರೆ ಮೇಲೆ ತೊಂದರೆ ಸಿಗುತ್ತೆ. ನಿಮಗೆ 2ನೇ ಮನೇಲಿರೋದ್ರಿಂದ ಗುರುಗ್ರಹ ಇರೋದ್ರಿಂದ ನಿಮಗೆ ದುಡ್ಡು ಬರುತ್ತೆ. ದುಡ್ಡು ಒಂದೇ ಅಲ್ಲ, ಖಂಡಿತ ಕೂಡ ಸಮಸ್ಯೆ 108 ಕಂಡು ಬಂದಿವೆ. 100% ಸಮಸ್ಯೆಗೆ ನೀವು ಪರಿಹಾರ ಮಾಡ್ಕೊಳ್ಳೇಬೇಕು. ಸಮಸ್ಯೆಯಿಂದ ಆಚೆ ಬಂದಿಲ್ಲ. ತುಲಾರಾಶಿಗೆ ಬಂದಂಥ ಕಷ್ಟ ನಿಮಗೂ ಬರುತ್ತೆ. ಯಾವುದಾದ್ರು ಪ್ರಾಪರ್ಟಿ ಕೇಸ್ ಹಾಕ್ತಾರೆ, ಪ್ರಾಪರ್ಟಿ ಕೇಸ್ಗಳು ಓಪನ್ ಆಗುತ್ತೆ, ಕೋರ್ಟ್ ಕೇಸು ಮತ್ತೊಂದು ಎಲ್ಲ ನಡೀತಾ ಇದೆ. ಅದೇ ಥರ ನಿಮಗೆ ಕುಜಗ್ರಹ ಬಹಳ ವಿಶೇಷವಾಗಿ ರಾಹು ದಶಮ ಸ್ಥಾನದಲ್ಲಿದ್ದಾನೆ. 10ನೇ ಮನೆ ರಾಹು ಖಂಡಿತ ಕೂಡ. ಯಾಕಂದರೆ ರಾಹು ನಿಮ್ಮ ಕ್ಲೈಮ್ಯಾಕ್ಸಲ್ಲಿದ್ದಾನೆ. 100% ನಿಮಗೆ ಆರೋಗ್ಯ ಸಮಸ್ಯೆ, ಕೆಲಸದ ತೊಂದರೆಗಳು, ವರ್ಕರ್ಸಿಂದ ಪ್ರಾಬ್ಲಮ್ ಕೊಡ್ತಾನೆ. ಮತ್ತು ಕೆಲಸ ಸಸ್ಪೆಂಡ್ ಆಗೋಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಸೂರ್ಯನು ಕೂಡ 12ನೇ ಮನೆಯಿದ್ರೆ ಸಸ್ಪೆಂಡ್ ಆಗೋಂಥ ಚಾನ್ಸಸ್ಸು ತುಂಬ ಸಿಕ್ಕಾಬಟ್ಟೆ ಪ್ರಾಬ್ಲಮ್ನ ಕಾಣ್ತಾ ಹೋಗ್ತೀರಾ. ವೃಷಭ ರಾಶಿಯರು ನನಗೇನೋ ಈ ಸರಿ ತುಂಬ ಪ್ರಾಬ್ಲಮಲ್ಲಿದ್ದರೆ ನೀವು ಶುಕ್ರನ ಟೆಂಪಲ್ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ನೀವು ಪೂಜಿಸುವಂಥ ನೀವು ನೀರಲ್ಲಿ ಒಂದು 3 ಸ್ಟೋನ್ನ ಕೊಡ್ತೀನಿ. ಈ ಸ್ಟೋನನ್ನು ನೀವು ನೀರಲ್ಲಿ ಯೂಸ್ ಮಾಡಿ ನೀವು ಸ್ನಾನ ಮಾಡಿ, ಈ ನೆಗೆಟಿವ್ ದೋಷಗಳೆಲ್ಲವೂ ಕೂಡ ಹೋಗಿ ಪರಿಹಾರ ಆಗುತ್ತೆ. ದಯವಿಟ್ಟು ನಮ್ಮಲ್ಲಿ ವೃಷಭ ರಾಶಿಗೆ ಅಂತಲೇ 3 ಸ್ಟೋನ್ಗಳನ್ನ ಪರಿಹಾರವಾಗಿರ್ತವೆ. ಇದು ವಾಟ್ರಲ್ಲಿ ಸ್ನಾನ ಮಾಡ್ಬೇಕಾದ್ರೆ ನೀವು ನೀರಲ್ಲಿ ಯೂಸ್ ಮಾಡಿ. ಖಂಡಿತ ಕೂಡ ನೀವು ಮಲಗೋ ರೂಮಲ್ಲಿ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ವೃಷಭ ರಾಶಿಯರು ಹೊರಗಡೆ ಮಾತಾಡ್ಬೇಕಾರೆ, ಮನೇಲಿ ಮಾತಾಡ್ಬೇಕಾರೆ, ಫೋನಲ್ಲಿ ಮಾತಾಡ್ಬೇಕಾರೆ, ಕಂಡವ್ರ ವಿಷಯ ಕೇಳ್ಕೋಬೇಕಾರೆ ಎಲ್ಲವನ್ನೂ ಬಿಟ್ಟು ಇದ್ದರೆ ಸರಿ. ಇಲ್ಲಾಂದರೆ ನಿಮಗಿಡ್ತಾರೆ ಆಟಂ ಬಾಂಬು. ಖಂಡಿತ ಕೂಡ ಬಸ್ಟ್ ಆಗೋಗುತ್ತೆ ನಿಮ್ಮ ಬ್ರೈನು. ವೃಷಭ ರಾಶಿಯರನ್ನ ಬಕ್ರ ಮಾಡ್ತಾರೆ, ಲೂಸ್ ಮಾಡ್ತಾರೆ, ಮೆಂಟ್ಲು ಮಾಡ್ತಾರೆ. ಕಂಡವ್ರಿಗೆ ನಾಲ್ಗೆ ಕೊಡಬೇಡಿ, ಕಂಡವ್ರಿಗೆ ಕಿವಿ ಕೊಡಬೇಡಿ, ಕಂಡವ್ರ ವಿಷಯಕ್ಕೆ ಹೋಗಬೇಡಿ. ಖತಮ್ ಮುಗಿದ ಅಧ್ಯಾಯ ಅಂತ ಹೇಳ್ತೈತೆ. ಕೌಂಟಿಂಗ್ ಸ್ಟಾರ್ಟ್ ಇಲ್ಲಿಂದ. ನಿಮ್ಮದು ಎಲ್ಲ ಪ್ರಾಬ್ಲಮಲ್ಲೂ ನೀವು ಸಿಗಾಕ್ಯತಾ ಹೋಗ್ತೀರಾ. ಇವತ್ತಿಂದ ನೀವು ತುಂಬ ಹುಷಾರಾಗಿರಿ. ಒಂದಲ್ಲ ಒಂದು ಸಮಸ್ಯೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಮೈ ಮೇಲೆ ಎಳ್ಕತ್ತೀರ. ಜೈಲು, ಟೇಷನ್ನು, ಕೋರ್ಟು, ಕಳ್ತನಗಳು, ಫ್ರೆಂಡ್ಶಿಪ್ಪಿಂದ ಜಗಳಗಳು ಬರ್ತವೆ. ಇದಕ್ಕೆಲ್ಲ ಪರಿಹಾರ ನಾನು ಹೇಳೋಂಥ ಸ್ಟೋನನ್ನು ನೀರಲ್ಲಿ ಹಾಕಿ ಸ್ನಾನ ಮಾಡಿ ಮತ್ತು ಶುಕ್ರನ ಟೆಂಪಲ್ಗೆ ಹೊರಟ್ಬರಿ. ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ.